Hi, hello, namaskara. Welcome back. Welcome to Nam Diploma channel. So, dear Diploma DCT preparing students, ಇವಾಗ DCT 2026 ಎಕ್ಸಾಮ್ ಬರೀಬೇಕು ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಬಿಡ್ತಾನೆ. ಆನ್ಲೈನ್ ಅಪ್ಲಿಕೇಶನ್ ನ ಫಿಲ್ ಮಾಡಬೇಕು ಅಂದ್ರೆ ಸರ್ಟನ್ ಡಾಕ್ಯುಮೆಂಟ್ಸ್ ಬೇಕು. ಸೊ ವಾಟ್ ಆರ್ ಆಲ್ ದ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಟು ಅಪ್ಲೈ ಆರ್ ಫಿಲ್ ದ DCT 2026 ಆನ್ಲೈನ್ ಅಪ್ಲಿಕೇಶನ್? ಅದಾದ್ಮೇಲೆ ಇನ್ನೊಂದು ಕ್ವಶನ್ ಏನು ಅಂತಂದ್ರೆ, ಸರ್ ವಾಟ್ ಇಸ್ ದ ರಿಸರ್ವೇಶನ್ ಕೋಟಾ ಸೀಟ್ಸ್ ಅಂಡ್ ಹೌ ಕ್ಯಾನ್ ಐ ಆಕ್ಸೆಸ್ ಇಟ್? ಎಲ್ಲರೂ ಆಕ್ಸೆಸ್ ಮಾಡಬಹುದಾ ಇಲ್ಲ ಏನು, ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆನೇ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡಕ್ ಬಂದಿದ್ದೀನಿ. ಅದೇ ತರ ಪರ್ಸನಲ್ ಗೈಡೆನ್ಸ್ ಬಗ್ಗೆ ಒಂದು ಐಡಿಯಾ ಬರುತ್ತೆ ನಿಮ್ಗೆ ಎಕ್ಸಾಕ್ಟ್ಲಿ ಏನು ಅಂತ, ಯಾಕೆ ಬೇಕು ಮತ್ತೆ ವಾಟ್ ಇಸ್ ನೆಸರಿ ಅಂತ. ಇಲ್ಲ ಅಂದ್ರೆ ಫ್ರೀ ವಿಡಿಯೋಸ್ ಇದೆ, ಕುತ್ಕೊಂಡು ನೋಡ್ಬೋದು. ಯೂಟ್ಯೂಬ್ ಅಲ್ಲಿ ಏನ್ ಮಾಡ್ತಾ ಫಾಲೋ ಅಪ್ ಮಾಡಿದ್ರೆ ಸಾಕು. ಸೊ ನಿಮ್ಗೆ ಇವಾಗ ಆಲ್ರೆಡಿ ಇಲಿಸ್ಟ್ರೇಟ್ ಮಾಡ್ದಂಗೆ ಮೇ 23rd ಇವರ DCT 2026 ಎಕ್ಸಾಮ್ ವಿಲ್ ಅಕರ್. ಯಾಕಂದ್ರೆ ಮೇ 23rd ಇರೋದಕ್ಕೆ ಮಿನಿಮಮ್ ಒಂದು ಕಾಲ್ ತಿಂಗಳು ಮುಂಚೆನೆ ಬಿಡ್ಬೇಕಾಗತ್ತೆ. ಸೊ ಅದಕ್ಕೆ ಸುಮಾರು ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು, ಸರ್ ಅಪ್ಲಿಕೇಶನ್ ಡೇಟ್ ಯಾವಾಗ ಅಂತ. ಸೊ ಮಾರ್ಚ್ ಲಾಸ್ಟ್ ವೀಕ್ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು, ಅಥವಾ ಏಪ್ರಿಲ್ ಫಸ್ಟ್ ವೀಕ್ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು. ಅದೇ ತರ ND ಅಕಾಡೆಮಿಯಿಂದ 2026 ಶಾರ್ಟ್ ಟರ್ಮ್ ಕೋಚಿಂಗ್ ನಡೀತಾ ಇದೆ, ವಿಗೋರಿಯಸ್ ಕ್ಲಾಸಸ್ ನಡೀತಾ ಇದೆ, ಮಾಕ್ ಟೆಸ್ಟ್ ಇದೆ, ವೀಕ್ಲಿ ಮಾಕ್ ಟೆಸ್ಟ್ ನಡೀತಾ ಇದೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯಿನ್ ND ಅಕಾಡೆಮಿ ಅಂಡ್ ಬಿ ಒನ್ ಆಫ್ ದ ಟಾಪ್ ರ್ಯಾಂಕ್ ಅಚೀವರ್ಸ್. ಸೊ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಗೈಡೆನ್ಸ್ ಕೊಡ್ತೀನಿ. ಸೊ ಕಮಿಂಗ್ ಟು ದ ವಿಡಿಯೋ, ಸರ್ ಇವಾಗ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡಬೇಕು ಅಂತಂದ್ರೆ ಮೇನ್ಲಿ ಸ್ಟೂಡೆಂಟ್ಸ್ಗೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ವಿಡಿಯೋ ಅಲ್ವೇನಪ್ಪ. ಸೊ ಇವಾಗ ಎರಡು ಮೇನ್ ಕ್ಯಾಟಗರಿಯಾಗಿ ಸ್ಟೂಡೆಂಟ್ಸ್ ಡಿವೈಡ್ ಆಗ್ತಾರೆ. ಒನ್ ಇಸ್ ದ ಜನರಲ್ ಕೋಟಾ, ಒನ್ ಇಸ್ ದ ಜನರಲ್ ಪ್ಲಸ್ ರಿಸರ್ವೇಶನ್ ಕೋಟಾ. ನೋಡಿ ಎರಡು ಬರ್ತಾರೆ. ಸೊ ಜನರಲ್ ಕೋಟಾ ಪ್ಲಸ್ ರಿಸರ್ವೇಶನ್ ಕೋಟಾ. ಸೊ ರಿಸರ್ವೇಶನ್ ಕೋಟಾ ಯಾವ್ದು ಬರುತ್ತೆ? ಕ್ಯಾಸ್ಟ್ ಬರುತ್ತೆ, ಇನ್ಕಮ್ ಬರುತ್ತೆ, ಕನ್ನಡ ಮೀಡಿಯಂ ಬರುತ್ತೆ, ರೂರಲ್ ಬರುತ್ತೆ, ಹೈದರಾಬಾದ್ ಕರ್ನಾಟಕ ಬರುತ್ತೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್, ಸ್ಪೆಷಲ್ ಕ್ಯಾಟಗರಿ, NCC, ಡಿಫೆನ್ಸ್, ಎಕ್ಸ್ ಡಿಫೆನ್ಸ್ ಇವೆಲ್ಲ ಬರುತ್ತೆ. ಸರ್ ಇನ್ ಡೀಟೇಲ್ ಆಗಿ ಏನ್ ಸರ್ ಎಕ್ಸಾಕ್ಟ್ಲಿ? ಇವಾಗ ನಾನು ಜನರಲ್ ಮೆರಿಟ್ ಅಂದ್ರೆ ನನ್ನ ಹತ್ರ ಏನ್ ಡಾಕ್ಯುಮೆಂಟ್ಸ್ ಇಲ್ಲ, ಯಾವ್ದು ಇಲ್ಲ ಅಂತಂದ್ರೆ ಡೈರೆಕ್ಟ್ಲಿ ಕಮ್ ಅಂಡರ್ ಜನರಲ್ ಕ್ಯಾಟಗರಿ. ಸೊ ಜನರಲ್ ಕ್ಯಾಟಗರಿ ಅಂದ್ರೆ ನಿಮ್ಗೆ ಏನು ನೆಸರಿ ಬೇಕಾಗಿಲ್ಲ, ಓನ್ಲಿ ದ ಮಾಸ್ ಕಾರ್ಡ್, ಇಟ್ಸ್ ಅ ಜನರಲ್ ಮೆರಿಟ್. ರಿಮೈನಿಂಗು ಸರ್ಟನ್ ರಿಸರ್ವೇಶನ್ಸ್ ಇರುತ್ತೆ, ಅದು ಎಲ್ರಿಗೂ ಬರಲ್ಲ, ಎಲ್ಲಾರ್ಗೂ ಎಲ್ಲಾ ರಿಸರ್ವೇಶನ್ ಬರಲ್ಲ, ಕೆಲವೊಂದು ಬರುತ್ತೆ. ಅದನ್ನ ಆಕ್ಸೆಸಿಬಲ್ ಮಾಡಬೇಕಾದ್ರೆ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕು. ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ನೀವು ಕ್ಲೇಮ್ ಮಾಡಬೇಕು. ಸೊ ಒಂದ್ ಅರ್ಥ ಮಾಡ್ಕೊಳ್ಳಿ, ಸೊ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ನೀವು ಕೋಟಾ ಆಕ್ಸೆಸ್ ಮಾಡಬೇಕು ಅಂದ್ರೆ ಜನರಲ್ ಕ್ಯಾಟಗರಿ ಏನ್ ಬೇಕಾಗಿಲ್ಲ, ತಲೆ ಕೆಡ್ಸಕ್ ಹೋಗ್ಬೇಡಿ. ನಿಮ್ದು ಏನಿದೆ ಅಪ್ಲೈ ಮಾಡಿ, ಮಾಸ್ ಕಾರ್ಡ್ಸ್ ಅವೆಲ್ಲ ತಗೊಂಡು ಅಪ್ಲೈ ಮಾಡಿ ಸಾಕಾಗೋಗುತ್ತೆ. ರಿಮೈನಿಂಗ್ ಯಾರನ್ನ ರಿಸರ್ವೇಶನ್ ಕೋಟಾಸ್ ಆಕ್ಸೆಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ನೋಡಿ ರಿಸರ್ವೇಶನ್ ಕೋಟಾ ಆಕ್ಸೆಸ್ ಮಾಡಬೇಕು ಅಂತಂದ್ರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಕ್ಲೇಮ್ ಮಾಡಬೇಕು. ಅಲ್ಲ ಕ್ಲೇಮ್ ಮಾಡ್ಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಇದನ್ನೇ ಹೇಳ್ತಾ ಇರೋದು, ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ ಅಂತ. ಸೊ ಇವಾಗ ಜನರಲ್ ಕ್ಯಾಟಗರಿಗೆ ಡಾಕ್ಯುಮೆಂಟ್ಸ್ ನೀಡ್ ಫಾರ್ ಜನರಲ್ ಕ್ಯಾಟಗರಿ ಯಾರ್ಯಾರು ಅಂತಂದ್ರೆ ಮಾಮೂಲಿ SLC ಮಾಸ್ ಕಾರ್ಡ್, ಇದು ಎಲ್ಲಾರ್ಗೂ ಬೇಕಾಗಿರೋದು. ಜನರಲ್, ನಾಟ್ ಓನ್ಲಿ ಜನರಲ್ ಕ್ಯಾಟಗರಿ, ಎಲ್ಲಾರ್ಗೂ ಬೇಕಾಗಿರೋದು. SLC ಮಾಸ್ ಕಾರ್ಡ್ ಬೇಕು ಅಂದ್ರೆ ಮಾಸ್ ಕಾರ್ಡ್ ನಂಬರ್ ಬೇಕು ಸದ್ಯಕ್ಕೆ, ಒರಿಜಿನಲ್ ಮಾಸ್ ಕಾರ್ಡ್ ಬೇಡ, ಸ್ಕ್ಯಾನ್ಡ್ ಕಾಪಿ ಇದ್ರು ಓಕೆ, ನೋ ಇಶ್ಯೂ. ಆಮೇಲೆ ಡಿಪ್ಲೊಮೊ CGPA ಪರ್ಸೆಂಟೇಜ್ 5th ಸೆಮ್ ವರ್ಗೂ ಬೇಕು. ಯಾಕಂದ್ರೆ ನಿಮಗೆ DCT ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಾಗ ಇನ್ನ 6th ಸೆಮ್ ಎಕ್ಸಾಮ್ ಆಗಿರಲ್ಲ ನಿಮಗೆ. ಸೊ ಯು ನೀಡ್ ಟು ಅಪ್ಲೈ ಫಾರ್ 5th ಸೆಮ್ CGPA. 5th ಸೆಮ್ CGPA ಅಂದ್ರೆ ನಿಮ್ಗೆ ಲೆಜ್ಜರ್ ಅಂತ ಮೊನ್ನೆ ಒಂದು ಹೌ ಟು ಅನಲೈಸ್ ದ ಲೆಜ್ಜರ್, ರಿಸಲ್ಟ್ ಲೆಜ್ಜರ್ ಅಂತ ಮಾಡಿದ್ದೆ, ಆ ತರ ಒಂದು ಇಟ್ಕೊಳ್ಳಿ, ಅದನ್ನ ಎಂಟ್ರಿ ಮಾಡ್ಬೇಕಾಗತ್ತೆ. ಮಿನಿಮಮ್ ಸ್ಟಡಿ ಸರ್ಟಿಫಿಕೇಟ್, ಇದ್ರ ಬಗ್ಗೆ ತುಂಬಾ ಗೊಂದಲ ಇದೆ, ಅದ್ರ ಸಪರೇಟ್ ವಿಡಿಯೋ ಮಾಡಿದ್ದೆ, ಆಲ್ರೆಡಿ ಇನ್ನ ಕನ್ಫ್ಯೂಷನ್ಸ್ ಇದೆ. ಅವ್ನು ಕೇಳ್ತಾ ಇರೋದು ಮಿನಿಮಮ್ 7 years, ಬಟ್ ನಾನ್ ಹೇಳೋದು 1 to 10 years ಎಲ್ಲಿ ಓದಿದ್ರೆ ತಗೊಂಡ್ಬಿಡಿ. ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಮಿನಿಮಮ್ 7 ಕೇಳಿರೋದವನು, ಓಕೆ 1 to 10th ಇದ್ರೆ ಕಂಪ್ಲೀಟ್ ತಗೊಂಡ್ಬಿಡಿ, ಏನ್ ಪ್ರಾಬ್ಲಮ್ ಏನಿಲ್ಲ. ಓಕೆ ನಿಮ್ಗೆ ಬೇಕಾಗತ್ತೆ, ಮುಂದೆ ಹೆಲ್ಪ್ ಆಗುತ್ತೆ. ಆಮೇಲೆ ರೀಸೆಂಟ್ ತಗೊಳ್ಳಿ ಅಷ್ಟೇ ನಾನು ಹೇಳೋದು. ಸರ್ ಹಳೆದಿದೆ ಅವೆಲ್ಲ ಇದು ನಾನು ಏನು ಬೇಡ, ನಾನು ಹೇಳೋದು ರೀಸೆಂಟ್ ತಗೊಳ್ಳಿ, ಅದ್ರ ಮೇಲೆ ನಿಮ್ ಇಷ್ಟ. ಓಕೆ ಸೊ ಇದು ಜನರಲ್ ಕ್ಯಾಟಗರಿ ಪ್ಲಸ್ ರಿಸರ್ವೇಶನ್ ಎಲ್ಲಾರ್ಗೂ ಬೇಕಾಗಿರೋದು. ಇವಾಗ ರಿಸರ್ವೇಶನ್ ಅಂತ ಬಂದ್ರೆ ನೋಡಿ, ಇಲ್ಲಿ ಡಾಕ್ಯುಮೆಂಟ್ಸ್ ನೀಡ್ ಫಾರ್ ಜನರಲ್ ಕ್ಯಾಟಗರಿ ಪ್ಲಸ್ ರಿಸರ್ವೇಶನ್. ಸೊ ಜನರಲ್ ಕ್ಯಾಟಗರಿ ಆಲ್ರೆಡಿ ಹೇಳಿದೆ. ಇವಾಗ ರಿಸರ್ವೇಶನ್ ಅವರು ಜನರಲ್ ಕ್ಯಾಟಗರಿನ ಆಕ್ಸೆಸ್ ಮಾಡ್ತಾರೆ, ರಿಸರ್ವೇಶನ್ ಕೋಟಾನು ಆಕ್ಸೆಸ್ ಮಾಡ್ತಾರೆ, ಡಬಲ್ ಅಡ್ವಾಂಟೇಜ್ ಅವ್ರಿಗೆ. ಸೊ ಇವ್ರಿಗೇನು ಅಂದ್ರೆ ಫಸ್ಟ್ ಹೇಳಿದ್ನಲ್ಲ, ಈ 3 ಬೇಕೇ ಬೇಕು. ಅದಾದ್ಮೇಲೆ ಇಷ್ಟರಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ಎಲ್ಲ ಕೆಲವರಿಗೆ ಕ್ಯಾಸ್ಟ್ ಇನ್ಕಮ್ ಬರುತ್ತೆ, ಆಲ್ಮೋಸ್ಟ್ ಕೆಲವರಿಗೆ ಕ್ಯಾಸ್ಟ್ ಬರುತ್ತೆ, ಕೆಲವ್ರಿಗೆ ಇನ್ಕಮ್ ಬರಲ್ಲ. ಆಮೇಲೆ ಕನ್ನಡ ಮೀಡಿಯಂ ರೂರಲ್ ಸ್ಟಡಿ ಸರ್ಟಿಫಿಕೇಟ್, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಅಂತಂದ್ರೆ 1 to 10th ಕನ್ನಡ ಮೀಡಿಯಂ ಅಲ್ಲಿ ಓದಿರಬೇಕು. ರೂರಲ್ ಸ್ಟಡೀಸ್ ಸರ್ಟಿಫಿಕೇಟ್ ಅಂತಂದ್ರೆ 1 to 10th ರೂರಲ್ ಕ್ಯಾಟಗರಿಲಿ ಓದಿರಬೇಕು, ಅಂದ್ರೆ ಹಳ್ಳಿ ಕಡೆ ಓದಿರಬೇಕು. ಸಿಟಿ, ಹಳ್ಳಿ ಲಿಮಿಟ್ಸ್ ಅಂದ್ರೆ ಪಂಚಾಯತಿ ಅಂತ ಹೇಳ್ತೀನಿ, ಆ ಲಿಮಿಟ್ಸ್ ಅಲ್ಲಿ ಬಂದಿರಬೇಕು. ಅದು 10 ವರ್ಷ ಕಂಪ್ಲೀಟ್, 10 ವರ್ಷ, ನಾಟ್ ಇವನ್ 1 less than 1 year. 9 ವರ್ಷ ಓದಿದ್ರೆ ಅಂದ್ರೆ ನೀವು ಎಲಿಜಿಬಲ್ ಆಗಲ್ಲ. ಅದು ಬಿಟ್ಟು 371 ಹೈದರಾಬಾದ್ ಕರ್ನಾಟಕ HK ಸರ್ಟಿಫಿಕೇಟ್ ಅಂತ ಕೇಳ್ತಾರೆ. ಸೊ ಇದು ಸರ್ಟನ್ ರೀಜನ್ಸ್, ಕಲ್ಯಾಣ್ ಕರ್ನಾಟಕ ಅಂತ ಬರುತ್ತೆ, ಆ ರೀಜನ್ಸ್ ಒಂದು 7-8 ಬರುತ್ತೆ, ಅಲ್ಲಿ ತಾಲೂಕ್ ಆಫೀಸಲ್ಲಿ ಕೊಡ್ತಾರೆ, ಬೇರೆ ಎಲ್ಲೂ ಕೊಡಲ್ಲ.
ಸ್ಪೆಷಲ್ ಕೋಟಾ ಡಾಕ್ಯುಮೆಂಟ್ಸ್, ಮತ್ತೆ ಹೊರನಾಡು ಗಡಿನಾಡು ಕನ್ನಡಿಗ ಡಾಕ್ಯುಮೆಂಟ್ಸ್, ಮತ್ತೆ ನಾಟಾ. ಓಕೆ, 22 ಅಂತ ಕೊಟ್ಟಿದ್ದೀನಿ, ಆಕ್ಚುಲಿ 25 ಬರುತ್ತೆ, ಬರ್ದಿರ್ತಾರೆ ಆರ್ಕಿಟೆಕ್ಚರ್ ಕ್ಲೈಮ್ ಮಾಡೋರಿಗೆ. ಸೊ ಇಷ್ಟು ಯಾರ್ಯಾರು ರಿಸರ್ವೇಶನ್ ಕ್ಲೈಮ್ ಮಾಡ್ತಾ ಇದೀರಾ ಅವ್ರಿಗೆ. ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಇಷ್ಟು ಸಾಕು ನಿಮ್ಗೆ, ನಮ್ದೇನು ರಿಸರ್ವೇಶನ್ ಬರಲ್ಲ ಅಂದ್ರೆ ಇಷ್ಟು ಸಾಕು. ಸೊ ಇದು ಡಾಕ್ಯುಮೆಂಟ್ ವೈಸ್, ಅರ್ಥ ಆಯ್ತಾ? ಸೊ ಇಷ್ಟು ಡಾಕ್ಯುಮೆಂಟ್ಸ್ ನಿಮ್ಗೆ ಬೇಕಾಗಿರೋದು. ಆಮೇಲೆ ಸ್ಟೂಡೆಂಟ್ಸ್, ಇವಾಗ ಯಾರು ರಿಸರ್ವೇಶನ್ ಕೋಟಾ ಕ್ಲೈಮ್ ಮಾಡ್ತಾ ಇದ್ದೀರಾ, ಸೊ ನೀವು ಕ್ಲೈಮ್ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ಲಿ ಇನ್ಕಮ್, ಕ್ಯಾಸ್ಟ್ ಮತ್ತೆ ಹೈದರಾಬಾದ್ ಕರ್ನಾಟಕ ಈ 3 ಸರ್ಟಿಫಿಕೇಟ್ ಯಾರು ಪ್ರೊಡ್ಯೂಸ್ ಮಾಡ್ತೀರಾ, ನಿಮಗೆ ಅಲ್ಲಿ ಸರ್ಟಿಫಿಕೇಟ್ ವ್ಯಾಲಿಡ್ ಇರಬೇಕು. ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ವ್ಯಾಲಿಡ್ ಇರಬೇಕು. ಅದಾದ್ಮೇಲೆ ನೇಮ್ ಮ್ಯಾಚಿಂಗ್ ಆಗ್ಬೇಕು. ಅಂದ್ರೆ ಇವಾಗ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ನೇಮ್ ಏನಿದೆಯೋ ಸೇಮ್ ನೇಮು ನಿಮ್ಮ ಕ್ಯಾಸ್ಟ್, ಇನ್ಕಮ್ ಅಥವಾ ಹೈದರಾಬಾದ್ ಕರ್ನಾಟಕ ಅಲ್ಲಿ ಸೇಮ್ ಬರಬೇಕು. ಅಲ್ಲಿ ಇನಿಷಿಯಲ್ ಹೆಂಗಿದೆಯೋ, ಸ್ಟಾರ್ಟಿಂಗ್ ಅಲ್ಲಿ ಇನಿಷಿಯಲ್ ಇದ್ರೆ ಇಲ್ಲೂ ಸ್ಟಾರ್ಟಿಂಗ್ ಅಲ್ಲಿ ಇರಬೇಕು, ನೇಮ್ ಆದ್ಮೇಲೆ ಇನಿಷಿಯಲ್ ಇದ್ರೆ ಅಲ್ಲೂ ಹಂಗೆ ಇರಬೇಕು. ಅಲ್ಲಿ ಒಂಥರ ಇದ್ದು ಇಲ್ಲೊಂಥರ ಇದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಲ್ಲೇ ವೆರಿಫೈ ಮಾಡುತ್ತೆ, ರಿಜೆಕ್ಟೆಡ್ ಅಂತ ಬರುತ್ತೆ, ಆಕ್ಸೆಪ್ಟೆಡ್ ಅಂತ ಬರಲ್ಲ. ಸೊ ಏನಾಗುತ್ತೆ, ನಿಮಗೆ ಆ ಕೋಟಾ ಕ್ಲೇಮ್ ಆಗಲ್ಲ, ಡೈರೆಕ್ಟ್ಲಿ ಕಮ್ ಅಂಡರ್ ಜನರಲ್ ಮೆರಿಟ್. ಅದಕ್ಕೆ ಅವಾಯ್ಡ್ ಮಾಡೋದಕ್ಕೆ ಇವಾಗಿಂದ ರೆಡಿ ಮಾಡ್ಕೊಂಡ್ಬಿಡಿ. ಸೊ ಇವಾಗ ನೇಮ್ ಚೇಂಜ್ ಮಾಡೋ ಪ್ರೊಸೀಜರ್ ಏನು ಅಂತಂದ್ರೆ, 10th ಮಾರ್ಕ್ಸ್ ಕಾರ್ಡ್ ತಗೊಂಡೋಗಿ ಫಸ್ಟ್ ಆಧಾರ್ ಕಾರ್ಡ್ ತಗೊಂಡೋಗಿ 10th ಮಾರ್ಕ್ಸ್ ಕಾರ್ಡ್ ಹೆಂಗಿದೆಯೋ ಹಂಗ ಆಧಾರ್ ಕಾರ್ಡ್ ಚೇಂಜ್ ಮಾಡಿಸ್ಕೊಳ್ಳಿ. ಆಧಾರ್ ಕಾರ್ಡ್ ಆದ್ಮೇಲೆ ಅದನ್ನ ತಗೊಂಡ್ಬಂದು ತಾಲೂಕ್ ಆಫೀಸ್ ಅಲ್ಲಿ ಕೊಡಿ, ಅವ್ರ ಆಧಾರ್ ಕಾರ್ಡ್ ಮೇಲೆ ಮಾಡ್ಕೊಡ್ತಾರೆ. ಸೊ ಇನ್ಕಮ್, ಕ್ಯಾಸ್ಟ್ ಮತ್ತೆ ಹೈದರಾಬಾದ್ ಕರ್ನಾಟಕ ಹೇಳೋದು ಮಾಡ್ಕೊಡೋದು ನಿಮಗೆ ಆಧಾರ್ ಕಾರ್ಡ್ ಬೇಸಿಸ್ ಮೇಲೆ, 10th ಮಾರ್ಕ್ಸ್ ಕಾರ್ಡ್ ಮೇಲೆ ಅಲ್ಲ. ಅದಕ್ಕೆ 10th ಮಾರ್ಕ್ಸ್ ಕಾರ್ಡ್ ಚೇಂಜ್ ಮಾಡ್ಸಕ್ಕಾಗಲ್ಲ. ಮೇನ್ ಆಪ್ಷನ್ ಇಸ್ ಚೇಂಜಿಂಗ್ ದ ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ಚೇಂಜ್ ಮಾಡಿಸಬಹುದು, 1 ವೀಕ್ ಆಗುತ್ತೆ. ತಗೊಂಡ್ ತಾಲೂಕ್ ಆಫೀಸ್ ಅಲ್ಲಿ ಕೊಟ್ಟರೆ ಅದೊಂದು 2 ವೀಕ್ಸ್ ಅಲ್ಲಿ ಮಾಡ್ಕೊಡ್ತಾರೆ. ಸೊ ರೆಡಿ ಆಗುತ್ತೆ, ಇನ್ನ ಟೈಮ್ ಇದೆ, ಯು ಕ್ಯಾನ್ ಯುಟಿಲೈಸ್ ಇಟ್. ಸೊ ಇದನ್ನ ಜ್ಞಾಪನ ಇಟ್ಕೊಳ್ಳಿ. ಅದಕ್ಕೆ ಇದನ್ನ ಹೇಳ್ತಾ ಇರೋದು, ಇವೆಲ್ಲ ಡೀಟೇಲ್ಸ್ ಇರುತ್ತೆ, ಪರ್ಸನಲ್ ಗೈಡೆನ್ಸ್ ಜಾಯ್ನ್ ಆಗಿ ಅಂತ. ಸೊ ಇವಾಗ ಪರ್ಟಿಕ್ಯುಲರ್ಲಿ ಬರ್ತಾ ಇರೋದೇನು ಅಂತಂದ್ರೆ, ನೋಡಿ ಇವಾಗ ರಿಸರ್ವೇಶನ್ ಸೀಟ್ಸ್ ಅಂತ ಕೇಳ್ತಾ ಇದ್ದೀನಿ. ಎಲ್ಲಿ ಪ್ಲೇ ಆಗುತ್ತೆ, ಯಾವ ತರ ಪ್ಲೇ ಆಗುತ್ತೆ ರಿಸರ್ವೇಶನ್ ಕ್ಯಾಟಗರಿ ಸೀಟ್ಸ್ ಅಂತ ಒಂದು ಐಡಿಯಾ ಕೊಡ್ತೀನಿ. ನೋಡಿ ಇಲ್ಲಿ ನಿಮಗೆ ದಿಸ್ ಇಸ್ ದ ಡ್ರಾಫ್ಟ್ ಸೀಟ್, ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ, ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ, ವಾಟ್ ಎವರ್ ಇಟ್ ಮೇ ಬಿ, ಎರಡೂ ಸೇಮ್ ಬರುತ್ತೆ. ನೋಡಿ ಇಲ್ಲಿ 10% ರಿಸರ್ವೇಶನ್ ಇರುತ್ತೆ. ನೋಡಿ ಇಲ್ಲಿ ಡಿಪ್ಲೊಮಾದವರಿಗೆ KA ಕಡೆಯಿಂದ 10% ರಿಸರ್ವೇಶನ್ ಇರುತ್ತೆ. ಅಂದ್ರೆ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ನೀವು ಥರ್ಡ್ ಸೆಮ್ ಹೋಗ್ತಾ ಇದ್ದೀರಾ, ಥರ್ಡ್ ಸೆಮ್ ಹೋಗ್ಬೇಕಾದ್ರೆ ಫಸ್ಟ್ ಸೆಮ್ ಅಲ್ಲಿ ಏನು ಅವ್ರಿಗೆ ಇಂಟೇಕ್ ಇರುತ್ತೆ, ಅಂದ್ರೆ ಫಸ್ಟ್ ಇಯರ್ ಏನ್ ಇಂಟೇಕ್ ಇರುತ್ತೆ, ಆ ಇಂಟೇಕ್ ಇಂದ 10% ಕೊಡ್ತಾರೆ. ಸೊ ನಂಬರ್ ಆಫ್ ಬ್ರಾಂಚಸ್ ಸೇಮ್ ಇರುತ್ತೆ, ಅದೇನು ವೇರಿ ಆಗಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಸಿವಿಲ್ ಇಂಜಿನಿಯರಿಂಗ್ ತಗೊಂಡ್ರೆ ಇದು ಯಾವ್ದು ತಗೊಂತಾ ಇದೀನಿ, ಅದೊಂದು ಬಾಗಲಕೋಟೆ ಎಕ್ಸಾಮ್ ತಗೊಂಡಿದ್ದೀನಿ, BVV ಸಂಘ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಅಂದ್ಬಿಟ್ಟು. ಸ್ಟೂಡೆಂಟ್ಸ್ ಅದು ಒಂದು ಕಮೆಂಟ್ ಮಾಡಿದ್ರು, ಸರ್ ಯಾವಾಗ ನೀವು ಬೆಂಗಳೂರು ಸೈಡ್ ತಗೊಂತೀರಾ, ನಮ್ಮ ಉತ್ತರ ಕರ್ನಾಟಕ ಸೈಡ್ ತಗೊಳ್ಳಿ ಸರ್ ಅಂತ ಕೇಳಿದ್ರು. ಅದಕ್ಕೆ ಅದನ್ನ ತಗೊಂಡಿದ್ದೀನಿ ಬಾಗಲಕೋಟಿಂದ. ಓಕೆ, ನಾನು ಇವಾಗ ಏನ್ ಇಲಿಸ್ಟ್ರೇಟ್ ಮಾಡ್ತಾ ಇದ್ದೀನಿ ಎಲ್ಲಾ ಕಾಲೇಜ್ಗೂ ಸೇಮ್ ಬರುತ್ತೆ. ಓಕೆ, ನಾಟ್ ಅದಕ್ಕೊಂದು ಇದಕ್ಕೊಂದು ಅಂತಲ್ಲ, ಒಂದು ಇಲಿಸ್ಟ್ರೇಷನ್ ಕೊಡ್ತಾ ಇದೀನಿ ಅಷ್ಟೇ. ಸೊ ಸಿವಿಲ್ ಇಂಜಿನಿಯರಿಂಗ್ ತಗೊಂಡಾಗ 90 ಇಂಟೇಕ್ ಇದೆ. 90 ಇಂಟೇಕ್ ಅಲ್ಲಿ 10% ಅಂದ್ರೆ 9 ಸೀಟ್ ಬರುತ್ತೆ. ಈ 9 ಸೀಟ್ ಬರೋದು ಎಲ್ಲಾರ್ಗೂ ಬರುತ್ತೆ. ಅಂದ್ರೆ ಇವ್ರಿಗೆ ಕಂಪ್ಲೀಟ್ ಜನರಲ್ ಕ್ಯಾಟಗರಿ ಪ್ಲಸ್ ರಿಸರ್ವೇಶನ್ ಇಬ್ರಿಗೂ ಬರುತ್ತೆ. ಬಟ್ ಅದರಲ್ಲಿ ಡಿವೈಡ್ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ಏನು ಅಂತಂದ್ರೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ 5% ಇದು ರಿಸರ್ವೇಶನ್ ಇರುತ್ತೆ, ಇದು ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ. ಅಥವಾ ಸ್ಪೆಷಲ್ ಕೋಟಾ ಇವೆರಡು ಇದೆಯಲ್ಲ, ಇವೆರಡು ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಸ್ಪೆಷಲ್ ಕೋಟಾ ಅದು ಡಿಸೈಡ್ ಮಾಡ್ತಾರೆ. ಮತ್ತೆ HK ಅಂದ್ರೆ ಹೈದರಾಬಾದ್ ಕರ್ನಾಟಕ, RK ಅಂದ್ರೆ ರಿಮೈನಿಂಗ್ ಕರ್ನಾಟಕ. ನೋಡಿ HK ಅವರಿಗೆ ಒಂದು ಅಡಿಷನಲ್ ಅಡ್ವಾಂಟೇಜ್ ಬರುತ್ತೆ. ಟೋಟಲ್ 9 ಸೀಟ್ ಅಲ್ಲಿ ಜನರಲ್ ಕ್ಯಾಟಗರಿ ಪ್ಲಸ್ ರಿಸರ್ವೇಶನ್ ಸಿಗೋದು 8 ಸೀಟು. ಓಕೆ, ಅದರಲ್ಲಿ ರಿಮೈನಿಂಗ್ ಕರ್ನಾಟಕ ಸಿಗೋರಿಗೆ 7 ಸೀಟ್. ನೋಡಿ 9 2 ಹೊಟಾಯ್ತು. ಓಕೆ, ಜನರಲ್ ಮೆರಿಟ್ ಯಾವಾಗ ಬರ್ತೀರಾ, ಟೋಟಲ್ 9 ಸೀಟ್ ಅಲ್ಲಿ 2 ಹೊಟಾಯ್ತು, ಉಳಿಯೋದು 7 ಸೀಟ್ ಜನರಲ್ ಮೆರಿಟ್ ಅವರಿಗೆ, ಪ್ಲಸ್ ರಿಸರ್ವೇಶನ್ ವರ್ಗೂ 7 ಸೀಟ್ ಬರುತ್ತೆ. ಈ 2 ಸೀಟ್ ಇದೆಯಲ್ಲ ಇಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ 1 ಸೀಟ್ ಇದೆಯಲ್ಲ, ಇದನ್ನ ನಾವು ಆಕ್ಸೆಸ್ ಮಾಡಕ್ ಆಗಲ್ಲ. ಅಂದ್ರೆ ಈ ಕಾಲೇಜಲ್ಲಿ ಸಿವಿಲ್ ಇಂಜಿನಿಯರ್ ನ ಆ ಫಿಸಿಕಲ್ ಕ್ಯಾಂಡಿಡೇಟ್ ಅಂದ್ರೆ ಇವೆರಡು ಇದೆಯಲ್ಲ, ಪರ್ಟಿಕ್ಯುಲರ್ಲಿ ಇವೆರಡು ಯಾವುದೇ ಬ್ರಾಂಚ್ ಆಗಿರ್ಲಿ, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಮತ್ತೆ ಸ್ಪೆಷಲ್ ಕ್ಯಾಟಗರಿ. ಸೊ ಇವರು ಅಲ್ಲಿ ಸೀಟ್ ಬಂದ್ರೆ ಅವ್ರು ಎಲಿಜಿಬಲ್ ಇದ್ರೆ ಆಕ್ಸೆಸ್ ಮಾಡ್ತಾರೆ, ಇಲ್ಲ ಅಂದ್ರೆ ಸೀಟ್ ಹಂಗೆ ಉಳಿದೋಗ್ಬಿಡುತ್ತೆ. ಫೈನಲ್ ರೌಂಡ್ಗೆ ಕೊಡ್ತಾರೆ ಅದ್ಕೊಂಡೋಗಿ, ಫಸ್ಟ್ ರೌಂಡ್ ಕೊಡಲ್ಲ, ಸೆಕೆಂಡ್ ರೌಂಡ್ಗೂ ಕೊಡಲ್ಲ. ಅವ್ರು ಅಕ್ವೈರ್ ಮಾಡಿದ್ರೆ ಅದನ್ನ ಅವ್ರಿಗೆ ಹೋಗುತ್ತೆ, ಇಲ್ಲ ಅಂದ್ರೆ ಬೇರೆಯವ್ರಿಗೆ ಬರಲ್ಲ. ಬಟ್ ಹೈದರಾಬಾದ್ ಕರ್ನಾಟಕ ಅಡಿಷನಲ್ ಅಡ್ವಾಂಟೇಜ್. ಓಕೆ, ಸೊ ಇಲ್ಲಿ ನೋಡಿ ಈ ಸೀಟ್ಸ್ ಏನಿದೆ ಇದು ಸಿಗೋದು ಅಷ್ಟೇ ಎಲ್ರಿಗೂ, ಜನರಲ್ ಕ್ಯಾಟಗರಿ ಅವರಿಗೆ ಈ ಸೀಟ್ ಸಿಗೋದು, ಇಷ್ಟೇ ಸೀಟ್ ಸಿಗೋದು ಇಲ್ಲಿ ಬ್ರಾಂಚ್ ವೈಸ್ ಮೇಲೆ. ಇದೇ ತರ ನಿಮ್ ಎಲ್ಲಾ ಬ್ರಾಂಚ್ ಚೆಕ್ ಮಾಡ್ಕೊಂಡ್ಬಿಡಿ. ಸೊ ಈ ಪ್ರಾವಿಷನಲ್ ಸರ್ಟಿಫಿಕೇಟ್ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲಿ ಸಿಗುತ್ತೆ ಅಂತಂದ್ರೆ, ND ಅಕಾಡೆಮಿ ಆಪ್ ಅಲ್ಲಿ ಇಟ್ಟಿದ್ದೀನಿ, ಮತ್ತೆ ಫ್ರೀ ಮೆಟೀರಿಯಲ್ಸ್ ಇಲ್ಲಿ ಇಟ್ಟಿದ್ದೀನಿ. ಆಲ್ರೆಡಿ ಅದ್ರ ವಿಡಿಯೋ ಮಾಡಿದೀನಿ, ಎಲ್ಲಿ ನೋಡಬೇಕು ಯಾವ ತರ ಫ್ರೀ ಮೆಟೀರಿಯಲ್ಸ್ ಅಂದ್ಬಿಟ್ಟು. ಅಲ್ಲಿ ಹೋಗಿ DCT ಫೋಲ್ಡರ್ ಚೆಕ್ ಮಾಡಿ, ಎಲ್ಲ ಅದ್ರಲ್ಲಿ ಇರುತ್ತೆ. ಇಲ್ಲ KE ವೆಬ್ಸೈಟ್ ಹೋಗಿ ಚೆಕ್ ಮಾಡಿ, ಎಲ್ಲ ಅದ್ರಲ್ಲಿ ಇರುತ್ತೆ. ಆಮೇಲೆ ಎಲ್ಲಾ ಕೋರ್ಸ್ ಅಲ್ಲೂ ಇಟ್ಟಿದ್ದೀನಿ ಇದನ್ನ. ಓಕೆ, ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್, ರೌಂಡ್ 1 ಸೀಟ್ ಮ್ಯಾಟ್ರಿಕ್ಸ್, ರೌಂಡ್ 2 ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ಇಟ್ಟಿದ್ದೀನಿ. ಜಸ್ಟ್ ಇಫ್ ಯು ಗೋ ಥ್ರೂ ದ ಕೋರ್ಸ್ ವಿಲ್ ಕಮ್ ಟು ನೋ ಎಲ್ಲಾ ಕೋರ್ಸ್. ಓಕೆ, 4 ಕೋರ್ಸ್ ಇದೆ, ಶಾರ್ಟ್ ಟರ್ಮ್, ರೆಕಾರ್ಡೆಡ್, LMR PPT ಮತ್ತೆ ಪರ್ಸನಲ್ ಗೈಡೆನ್ಸ್, ಇಷ್ಟು ಬರುತ್ತೆ. ಅಷ್ಟು ಕೋರ್ಸ್ ಅಲ್ಲಿ ಇಟ್ಟಿದ್ದೀನಿ.
ಸೊ ಇವಾಗ ಜನರಲ್ ಕ್ಯಾಟಗರಿ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಹೇಳ್ದೆ ನಿಮ್ಗೆ ಇಲ್ಲಿ ಆರ್ ಕೆ ಅಂದ್ರೆ ರಿಮೈನಿಂಗ್ ಕ್ಯಾಟಗರಿ, 1 by 1 ನೋಡ್ ತಗೊಂಡು ಆರ್ ಕೆ ಅಂದ್ರೆ ರಿಮೈನಿಂಗ್ ಕ್ಯಾಟಗರಿ, ಉಲ್ಟಾ ಬರ್ತೀನಿ ನಾನು ಇವಾಗ ಆರ್ ಕೆ ಎಚ್ ಕೆ ಸ್ಪೆಷಲ್ ಕ್ಯಾಟಗರಿ ಬರ್ತೀನಿ. ಇವಾಗ ಆರ್ ಕೆ ನೋಡೋದಾದ್ರೆ ನೋಡಿ ಇಲ್ಲಿ ಇಷ್ಟು ಕ್ಯಾಟಗರೀಸ್ ಬರುತ್ತೆ ನಿಮ್ಗೆ, ನೋಡಿ ಇಲ್ಲಿ ಬರುತ್ತೆ ನೋಡಿ ಇಲ್ಲಿ 1K ಅಂದ್ರೆ 1 ಕನ್ನಡ, ಅಂದ್ರೆ ಕೆ ಅಂದ್ರೆ ಕನ್ನಡ, ಆರ್ ಅಂದ್ರೆ ರೂರಲ್, ಜಿ ಅಂದ್ರೆ ಜನರಲ್ ಮೆರಿಟ್. ನೋಡಿ ಕ್ಯಾಟಗರಿ 1 ಬರುತ್ತೆ, ಕ್ಯಾಟಗರಿ 2A ಬರುತ್ತೆ, ಕ್ಯಾಟಗರಿ 2B ಬರುತ್ತೆ, ಕ್ಯಾಟಗರಿ 3A ಬರುತ್ತೆ, ಕ್ಯಾಟಗರಿ 3B ಬರುತ್ತೆ. ಸೊ ಯಾರು ಬರಲ್ಲ ಅಂದ್ರೆ ಅವ್ರಿಗೆ ಬರೋದು ಜನರಲ್ ಮೆರಿಟ್ ಮಾತ್ರ. ಅಂದ್ರೆ ನಮ್ಗೆ ಏನು ಕ್ಯಾಶ್ ಬರಲ್ಲ ಸರ್, ನನ್ಗೆ ಏನು ಕ್ಯಾಟಗರಿ ಬರಲ್ಲ ಅಂತಂದ್ರೆ ನಿಮಗ್ ಬರೋದು ಜನರಲ್ ಕ್ಯಾಟಗರಿ ಮಾತ್ರ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ SC ಬರ್ತಾರೆ, ST ಬರ್ತಾರೆ, ಇಷ್ಟು ಬರ್ತಾರೆ. ಇಷ್ಟರಲ್ಲೂ ಮತ್ತೆ 3 ಡಿವಿಷನ್ಸ್ ಆಗುತ್ತೆ, 1 ಈಸ್ ಕನ್ನಡ, 1 ಈಸ್ ರೂರಲ್. ಓಕೆ, ಅಂದ್ರೆ ಜನರಲ್ಲು, ಕನ್ನಡ, ರೂರಲ್, ಇವು 3 ಬರ್ತಾರೆ ಇದರಲ್ಲಿ. ಇದು ರಿಮೈನಿಂಗ್ ಕರ್ನಾಟಕ. ಅದೇ ಹೈದರಾಬಾದ್ ಕರ್ನಾಟಕ ಅಂದ್ರೆ ಸೇಮ್ ಎಲ್ಲಾ ಸೇಮ್ ಬರುತ್ತೆ, ಇಲ್ಲಿ ಹೆಚ್ಚ್ ಅಂತ ಬರುತ್ತೆ, ಅಷ್ಟೇನು ಇಲ್ಲ. ಸೊ ಹೆಚ್ಚಿಗೆ ಅಂದ್ರೆ ಹೈದರಾಬಾದ್ ಕರ್ನಾಟಕ ಅನ್ಬಿಟ್ಟು. ಸೊ ಇವರು ಅಷ್ಟೇ ಎಲ್ಲಾ ಕ್ಯಾಟಗರಿ ಬರ್ತಾರೆ, ಜನರಲ್ ಮೆರಿಟ್ ಬರ್ತಾರೆ. ಸೊ HK ಅಡ್ವಾಂಟೇಜ್ ಏನು ಅಂತಂದ್ರೆ ನೋಡಿ ಇದನ್ನು ಆಕ್ಸೆಸ್ ಮಾಡ್ತಾರೆ, ಪ್ಲಸ್ ಇದನ್ನು ಆಕ್ಸೆಸ್ ಮಾಡ್ತಾರೆ, ಕಂಪ್ಲೀಟ್ ಡಬಲ್ ಆಕ್ಸೆಸಿಬಿಲಿಟಿ ಇರುತ್ತೆ. ಅಂದ್ರೆ ಇದ್ರಲ್ಲಿ ನೋಡಿ ಇಲ್ಲಿ ಈ ಟೋಟಲ್ 8 ಸೀಟ್ ಅಲ್ಲಿ HK ಅವ್ರಿಗೆ ಮಾತ್ರ 8 ಸೀಟ್ ಸಿಗೋದು, ರಿಮೈನಿಂಗ್ ಅವ್ರಿಗೆಲ್ಲ 7 ಸೀಟ್ ಸಿಗುತ್ತೆ. ಇದೇ ಅಡ್ವಾಂಟೇಜ್ ಹೈದರಾಬಾದ್ ಕರ್ನಾಟಕ ಅವರಿಗೆ. ಅದು ಬಿಟ್ರೆ ಬರೋದು ನಿಮ್ಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್, PH ಅಂಡ್ ಸ್ಪೆಷಲ್ ಕ್ಯಾಟಗರಿ ಅಂತ ಕರಿತೀವಿ. PH ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಂಡ್ ಸ್ಪೆಷಲ್ ಕ್ಯಾಟಗರಿ. ಓಕೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಂಡ್ ಸ್ಪೆಷಲ್ ಕ್ಯಾಟಗರಿ ಅಂತಂದ್ರೆ ನೋಡಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಬರುತ್ತೆ. PH ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್, ಹೈದರಾಬಾದ್ ಕರ್ನಾಟಕ, NCC ಕೋಟಾ, ಸ್ಕೌಟ್ಸ್ ಅಂಡ್ ಗೈಡ್ಸ್, ಸ್ಪೋರ್ಟ್ಸ್, ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್, ಎಕ್ಸ್ CAPF ಮತ್ತೆ ಆಂಗ್ಲೋ ಇಂಡಿಯನ್ ಇಲ್ಲಿ ಬರುತ್ತೆ ನೋಡಿ, ಎಲ್ಲ ಅಲ್ಲಿದೆ ಅಲ್ಲಿ ನಿಮ್ಗೆ ನೋಡಿ. AGL, CAP ಇಲ್ಲಿ ಕೊಟ್ಟಿದ್ದೀನಿ, ಇಲ್ಲಿ ಯಾವ್ದು ಅಂತ ಡಿಫೆನ್ಸ್, DK, ಎಕ್ಸ್ ಡಿಫೆನ್ಸ್, ಮತ್ತೆ NCC, ಸ್ಕೌಟ್ಸ್ ಅಂಡ್ ಗೈಡ್ಸ್, ಸ್ಪೋರ್ಟ್ಸ್, ಸ್ಕೌಟ್ಸ್ ಅಂಡ್ ಗೈಡ್ಸ್, SPO. ಸೊ ಈ ತರ ಬರ್ತಾ ಹೋಗುತ್ತೆ ನಿಮ್ಗೆ. ಸೊ ಇದು ಯಾರು ಆಕ್ಸೆಬಿಲಿಟಿ ಮಾಡ್ತಾರೆ ಅಂತಂದ್ರೆ ಯಾರ್ಯಾರು ಅವ್ರಿಗೆ ಎಲಿಜಿಬಲ್ ಇರ್ತಾರೋ ಅವ್ರಿಗೆ ಮಾತ್ರ. ಓಕೆ, ಸೊ ಇದು ಸ್ಪೆಷಲ್ ಕ್ಯಾಟಗರಿ ಸೀಟ್ಸ್ ಅವ್ರು ಮಾತ್ರ ಆಕ್ಸೆಬಿಲಿಟಿ ಮಾಡಾಗೋದು. ಅಂದ್ರೆ ಇದರಲ್ಲಿ ನೋಡಿ ಇಲ್ಲಿ ಹೇಳ್ತೀನಿ ನಿಮ್ಗೆ ನೋಡಿ, ಇವಾಗ ಕ್ಯಾಟಗರಿ ವೈಸ್ ಸೀಟ್ ಮ್ಯಾಟ್ರಿಕ್ಸ್ ನೋಡೋಣ. ಅಂದ್ರೆ ಇವಾಗ ರಿಮೈನಿಂಗ್ ಕರ್ನಾಟಕ RK ಅಂತ ಏನ್ ಕರಿತೀವಿ, ಎಲ್ಲಾ ಕ್ಯಾಟಗರಿ ಬರ್ತಾರೆ ಜನರಲ್ ಮೆರಿಟ್. ಎಷ್ಟೆಷ್ಟು ಸೀಟ್ಸ್ ಬರುತ್ತೆ ಇಂಡಿವಿಜುವಲ್ ಆಗಿ ನೋಡ್ತಾ ಹೋಗೋಣ. ಅದೇ ಸಿವಿಲ್ ಇಂಜಿನಿಯರಿಂಗ್ ತಗೊಂತೀನಿ, ಅದೇ ಕಾಲೇಜ್ ನೋಡಿ, ಇಲ್ಲಿ ಕಾಲೇಜ್ 1 ಸಿವಿಲ್ ಇಂಜಿನಿಯರಿಂಗ್ 9 ಸೀಟ್ಸ್ ಬರುತ್ತೆ. 9 ಸೀಟ್ಸ್ ಅಲ್ಲಿ ಟೋಟಲ್ RK ಬರೋದು 7 ಸೀಟ್. ನೋಡಿ ಇಲ್ಲಿ ಮ್ಯಾಚ್ ಆಗ್ಬೇಕು ಇಲ್ಲಿ ನೋಡಿ. ಇದು ಬಂದು ಸೀಟ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ, ಇದು ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್. ಇದಕ್ಕೂ ತುಂಬಾ ಚೇಂಜಸ್ ಆಗುತ್ತೆ. ಇದು ಬಂದು ಆಪ್ಷನ್ ಎಂಟ್ರಿ ಬಂದಾಗ ಬಿಡ್ತಾರೆ ಅಲ್ಲಿ. ಓಕೆ, ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಡ್ತಾರೆ, ರೌಂಡ್ 1 ಸೀಟ್ ಮ್ಯಾಟ್ರಿಕ್ಸ್ ಅನ್ಬಿಟ್ಟು. ಇಲ್ಲಿ ಏನ್ ಸೀಟ್ಸ್ ಮೆನ್ಷನ್ ಆಗಿದೆ ಅದು ಮಾತ್ರ ಬರೋದು. ನಾನು ಹೇಳ್ತಾ ಇದ್ದೆ ಇವಾಗ ಸಿವಿಲ್ ಇಂಜಿನಿಯರಿಂಗ್ 7 ಸೀಟ್ ಬರುತ್ತೆ ಅಂದ್ರೆ ನೋಡಿ, CE ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಬಂದು ಟೋಟಲ್ ಎಷ್ಟು ಸೀಟ್ಸ್ ಇದೆ ನಮ್ಗೆ ಇಲ್ಲಿ 7 ಸೀಟ್ ಇದೆ. ಅರ್ಥ ಆಯ್ತಾ? ಈ 7 ಸೀಟು ಎಲ್ಲಾರ್ಗೂ ಸಿಗಲ್ಲ, ಅರ್ಥ ಮಾಡ್ಕೊಳ್ಳಿ. ಇದನ್ನೇ ಹೇಳ್ತಾರ ನಾನು ನಿಮ್ಗೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಮ್ಮ ಕ್ಯಾಟಗರಿ ಏನು, ನಮ್ಗೆ ಎಷ್ಟು ಸೀಟ್ ಸಿಗುತ್ತೆ ಡಿಪೆಂಡ್ ಆಗ್ಬೇಕು, ತಿಳ್ಕೊಬೇಕು. ಓಕೆ, ಸೊ ಇವಾಗ ಜನರಲ್ ಮೆರಿಟ್ ಅಂದ್ರೆ ನಾನು ಏನು ಕ್ಲೇಮ್ ಮಾಡ್ತಾ ಇಲ್ಲ ಸರ್. ಜನರಲ್ ಮೆರಿಟ್ ನೋಡಿ ಇಲ್ಲಿ ಇದೇ ಕಾಲೇಜಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಓನ್ಲಿ 1 ಬ್ರಾಂಚ್ ನಾನು ಮಾತಾಡ್ತಾ ಇರೋದು, ಎಲ್ಲಾ ಬ್ರಾಂಚ್ ಅಲ್ಲ. ಸಿವಿಲ್ ಇಂಜಿನಿಯರಿಂಗ್ಗೆ ಜನರಲ್ ಮೆರಿಟ್ ಅಲ್ಲಿ 3 ಸೀಟ್ ಇದೆ. ಅಂದ್ರೆ 7 ಸೀಟ್ ಅಲ್ಲಿ ಬರೀ ಜನರಲ್ ಮೆರಿಟ್ ಅವ್ರು ಸಿಗೋದು 3 ಸೀಟು. ಇದು ರಿಮೈನಿಂಗ್ 4 ಸೀಟು ಎಲ್ಲಾ ಕ್ಯಾಟಗರಿಗೂ ಹಂಚುತ್ತೆ, ಅಂದ್ರೆ ಡಿವೈಡ್ ಆಗುತ್ತೆ. ಯಾವ ತರ ಅಂತಂದ್ರೆ ನೋಡಿ, ಇಲ್ಲಿ 7 ಸೀಟ್ ಇದೆ, 3 ಸೀಟ್ ಜನರಲ್ ಕ್ಯಾಟಗರಿ ಆಯ್ತು, ಸೊ 3 ಆಯ್ತು. 2A ಅವ್ರಿಗೆ 1 ಸೀಟು, ಅಂದ್ರೆ 2A ಕನ್ನಡ, 2A ಜನರಲ್, 2AG ಅಂದ್ರೆ ನೋಡಿ ಇಲ್ಲಿ 2AG ಅಂತಂದ್ರೆ ಜನರಲ್, 2AG ಅಂದ್ರೆ ಜನರಲ್ ಕ್ಯಾಟಗರಿ. ಇವಾಗ ಅವ್ರಿಗೆ 1 ಸೀಟು, 4 ಸೀಟ್ ಆಯ್ತು. ನೆಕ್ಸ್ಟ್ ಇಲ್ಲಿದೆ ನೋಡಿ, ಇಲ್ಲಿ GMR ಅಂದ್ರೆ ಜನರಲ್ ರೂರಲ್ ಬರುತ್ತೆ, ಜನರಲ್ ಮೆರಿಟ್ ರೂರಲ್ ಬರುತ್ತೆ. ಅವ್ರಿಗೆ 1 ಸೀಟು, 3, 4, 5 ಆಯ್ತು. ನೆಕ್ಸ್ಟ್ SCG ಅಂದ್ರೆ SC ಜನರಲ್, SC ಶೆಡ್ಯೂಲ್ ಕ್ಯಾಸ್ಟ್ ಜನರಲ್, ಅವ್ರಿಗೆ 1 ಸೀಟು. ಮತ್ತೆ ಇಲ್ಲೊಂದು ಸೀಟ್ ಬಂದಿದೆ ನೋಡಿ, ST ಜನರಲ್ 1 ಸೀಟು. ಓಕೆ, 1, 3, 4, 5, 6, 7 ಸೀಟ್ ಇಲ್ಲಿ ಬಂತು. ಟೋಟಲ್ ಇರೋದು ನನಗೆ ಎಷ್ಟು ಸೀಟು? ಟೋಟಲ್ 8 ಸೀಟು. 8 ಸೀಟಲ್ಲಿ 7 ಸೀಟು ರಿಮೈನಿಂಗ್ ಕರ್ನಾಟಕ ಅವರಿಗೆ, ಮತ್ತೆ 1 ಸೀಟು ಹೈದರಾಬಾದ್ ಕರ್ನಾಟಕ. ಟೋಟಲ್ 9 ಸೀಟಲ್ಲಿ 9ರಲ್ಲಿ ಫಿಸಿಕಲಿ ಬರ್ತೀನಿ. ಇವಾಗ RK ಗೊತ್ತಾಯ್ತು. ಇವಾಗ ಅದೇ ತರ HK ಬನ್ನಿ ನೋಡಿ. ಇವೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಇದನ್ನೇ ಹೇಳ್ತಾ ಇರೋದು ಕಂಪ್ಲೀಟ್. ಇವಾಗ ಏನ್ ಹೇಳ್ತಾ ಇದೀನಿ ಇದೇ ತಿಳ್ಕೊಬೇಕಾಗಿರೋದು ನೀವು. ನಮಗೆ ಈ ಪರ್ಟಿಕ್ಯುಲರ್ ಕಾಲೇಜಲ್ಲಿ ನಮ್ಮ ಕ್ಯಾಟಗರಿಗೆ ಎಷ್ಟು ಸೀಟ್ ಸಿಗುತ್ತೆ ಎಲ್ಲ ಕಂಪ್ಲೀಟ್ ಈ ತರ ಅನಲೈಸ್ ಮಾಡಬೇಕು. ಈ ತರ ಅನಲೈಸ್ ಮಾಡ್ಕೊಳ್ಳಿ, ನಿಮ್ಗೆ ಸಿಗುತ್ತೆ. ಇಲ್ಲ ಒಂದು ಆಪ್ಷನ್ ಎಂಟ್ರಿ PDF ಅಂತ ಕೊಡ್ತೀನಿ, ಇಲ್ಲಿ ನಿಮಗೆ ಎಲ್ಲ ನಮ್ಮ ND ಅಕಾಡೆಮಿ ಸ್ಟೂಡೆಂಟ್ಸ್ಗೆ ಆಲ್ರೆಡಿ ಪ್ಲೇಸ್ ಮಾಡಿದೀನಿ, ಅವ್ರಿಗೆ ಗೊತ್ತಾಗುತ್ತೆ ಈ ಪರ್ಟಿಕ್ಯುಲರ್ಲಿ ಕಾಲೇಜಲ್ಲಿ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ನೀವು ಕೇಳೋ ಪ್ಲೇಸ್ ಅಲ್ಲಿ, ನೀವು ಕೇಳೋ ಕಾಲೇಜಸ್ಗೆ, ನೀವು ಕೇಳೋ ಬ್ರಾಂಚಸ್ಗೆ ರೌಂಡ್ 1, ರೌಂಡ್ 2 ಎಷ್ಟು ರ್ಯಾಂಕಿಂಗ್ ಕಟ್ ಆಫ್ ರ್ಯಾಂಕ್ ಇದೆ, ಎಷ್ಟು ಸೀಟ್ಸ್ ಇದೆ ಕಂಪ್ಲೀಟ್ ಕೊಟ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ BMS ಕಾಲೇಜಲ್ಲಿ ಎಲೆಕ್ಟ್ರಿಕಲ್ಗೆ ಕಟ್ ಆಫ್ ಬಂದು 13 ಇದೆ, ಅಲ್ಲಿ ಸೀಟ್ಸ್ ಬಂದು 2 ಇದೆ.
ಯಾವ್ದು ಇದು ಜನರಲ್. ಓಕೆ, ಅದೇ ತರ ಎಸ್ ಸಿ ಜಿಗೆ 177 ಕಟ್ ಆಫ್ ಇದೆ, ಮತ್ತೆ ಸೀಟ್ ಬಂದು ಒಂದಿದೆ. ಟೋಟಲ್ ನಂಬರ್ ಆಫ್ ಸೀಟ್ಸ್ ಬಂದು 5 ಇದೆ. ಅಂದ್ರೆ BMS ಕಾಲೇಜಲ್ಲಿ ಎಲೆಕ್ಟ್ರಿಕಲ್ಗೆ ಟೋಟಲ್ 5 ಸೀಟ್ಸ್, ಅದರಲ್ಲಿ SCG 1 ಸೀಟ್ ಸಿಗುತ್ತೆ, ಜನರಲ್ ಮೆರಿಟ್ 2 ಸೀಟ್ ಸಿಗುತ್ತೆ. ಅದ್ರ ಕಟ್ ಆಫ್ ಇಷ್ಟು, ಇದ್ರ ಕಟ್ ಆಫ್ ಇಷ್ಟು. ಈ ತರ ಒಂದು ಸಾರ್ಟೆಡ್ ಆಪ್ಷನ್ ಎಂಟ್ರಿ PDF ನಾನು ನಿಮ್ಗೆ ಪ್ರೊವೈಡ್ ಮಾಡ್ತೀನಿ. ಇದು ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇದೆ, ಎಷ್ಟು ಕಟ್ ಆಫ್ ಇದೆ, ನಿಮ್ಗೆ ಒಂದು ಪ್ರಿಪೇರ್ ಆಗೋದಕ್ಕೆ ಒಂದು ಐಡಿಯಾ ಸಿಗುತ್ತೆ. ಸೊ ದಿಸ್ ಈಸ್ ಪ್ರೊವೈಡ್ ಓನ್ಲಿ ಬೈ ದ ND ಅಕಾಡೆಮಿ. ಓಕೆ, ಸಾರ್ಟೆಡ್ ಆರ್ಡರ್ ಅಲ್ಲಿ. ಓಕೆ, ಇದರಿಂದ ನಿಮ್ಗೆ ಎಕ್ಸಾಕ್ಟ್ ಐಡಿಯಾ ಸಿಗುತ್ತೆ. ಸೊ ಇದು ಬೇಕು ಅಂತಂದ್ರೆ ನೀವು ND ಅಕಾಡೆಮಿಕ್ ಜಾಯ್ನ್ ಆಗ್ಬೇಕು. ಇಲ್ಲ ಅಂದ್ರೆ ಆಪ್ಷನ್ ಎಂಟ್ರಿ, ಅಂದ್ರೆ ನೀವು ರ್ಯಾಂಕಿಂಗ್ ಬಂದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ಅವ್ರು ನಾನು ನಿಮ್ಗೆ ಪ್ರೊವೈಡ್ ಮಾಡ್ಕೊಡ್ತೀನಿ. ಓಕೆ, ಇಲ್ಲ ಜಾಯಿನ್ ಪರ್ಸನಲ್ ಗೈಡೆನ್ಸ್. ಇವಾಗ ಏನ್ ಹೇಳ್ತಾ ಇದೀನಿ, ಕಂಪ್ಲೀಟ್ ಸಪೋರ್ಟ್ ಇರುತ್ತೆ. ಪರ್ಸನಲ್ ಗೈಡೆನ್ಸ್ ಅರ್ಥ ಮಾಡ್ಕೊಳ್ಳಿ. ನಿಮ್ದು ಕಂಪ್ಲೀಟ್ ಸಪೋರ್ಟ್. ಇವಾಗ ನೀವು ಎಲ್ಲೇ ಸೇರ್ಕೊಂಡ್ರಿ ನೋ ಇಶ್ಯೂ. ನಿಮ್ಮ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಅಪ್ಲಿಕೇಶನ್ ಸಪೋರ್ಟ್, ನೀವು ಪರ್ಟಿಕ್ಯುಲರ್ಲಿ ಮೇನ್ ನಿಮ್ ನಂಬರ್ ಸೇವ್ ಆಗುತ್ತೆ. ಅದಕ್ಕೊಂದು ಚಾರ್ಜಸ್ ಇರುತ್ತೆ. ಒಂದು ಕೋರ್ಸ್ ಪ್ರೊವೈಡ್ ಮಾಡ್ತೀನಿ, LMR PPT ಕೋರ್ಸ್ ಫ್ರೀ ಆಗಿ ಕೊಡ್ತೀನಿ. ಪೇ ಮಾಡಿದಾದ್ಮೇಲೆ ನಿಮ್ಮ ನಂಬರ್ ಸೇವ್ ಆಗುತ್ತೆ. ನಿಮ್ ನಂಬರ್ ಸೇವ್ ಆದ್ಮೇಲೆ ನೀವು ಎನಿ ಟೈಮ್ ನಿಮ್ಗೆ ಡೌಟ್ ಇತ್ತು ಜಸ್ಟ್ ಒಂದು ಮೆಸೇಜ್ ಮಾಡಿದ್ರೆ ನಂಗೆ ರಿಪ್ಲೈ ಇರುತ್ತೆ. ಗ್ರೂಪ್ ಆಡ್ ಮಾಡ್ತೀನಿ, ಅಲ್ಲಿ ಸೆಷನ್ಸ್ ಇರುತ್ತೆ. ಈ ತರ ಏನ್ ಮಾಡ್ತಾ ಇದೀನಿ, ಸೆಷನ್ಸ್ ಮಾಡ್ತಾ ಇರ್ತೀನಿ, ಅದನ್ನ ಆಡ್ ಅಪ್ ಮಾಡ್ತೀನಿ. ನಿಮ್ ಕಂಪ್ಲೀಟ್ ರೆಫರೆನ್ಸ್ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಜಸ್ಟ್ ಗೋ ಥ್ರೂ ದ ಪರ್ಸನಲ್ ಗೈಡೆನ್ಸ್ ಕೋರ್ಸ್ ಆಪ್ ಅಲ್ಲಿ ಚೆಕ್ ಮಾಡಿ ಗೊತ್ತಾಗುತ್ತೆ ನಿಮ್ಗೆ. ಓಕೆ, ಸೊ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಅಪ್ಲಿಕೇಶನ್ ಫಿಲ್ಲಿಂಗು, ಎಕ್ಸಾಮ್ ಡೌಟ್ಸ್, ಸಣ್ಣ ಪುಟ್ಟ ಏನೋ ಎಕ್ಸಾಮ್ ಡೌಟ್ಸ್ ಅದನ್ನು ಕ್ಲಿಯರ್ ಮಾಡ್ಕೊಡ್ತೀನಿ. ಪ್ಲಸ್ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಸಪೋರ್ಟ್. ಆಪ್ಷನ್ ಎಂಟ್ರಿ ಹೆಂಗ್ ಮಾಡಬೇಕು, ಯಾವ ತರ ಲಾಗಿನ್ ಮಾಡಬೇಕು, ಮತ್ತೆ ಡೇಟಾ ಯಾವ ತರ ಎಂಟ್ರಿ ಮಾಡಬೇಕು, ಮತ್ತೆ ಚಾಯ್ಸಸ್ ಯಾವ ತರ ಎಂಟ್ರಿ ಮಾಡಬೇಕು, ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋವರೆಗೂ, ಕರ್ಕೊಂಡೋಗಿ ಅಡ್ಮಿಷನ್ ಆಗೋವರೆಗೂ ನಾನು ನಿಮ್ ಜೊತೆಗೆ ಇರ್ತೀನಿ. ನೀವೇ ಮಾಡೋದು, ನಾನು ಮಾಡಿಸ್ತೀನಿ. ನಿಮ್ಗೆ ಯಾವ ಪಾಯಿಂಟ್ ಅಲ್ಲಿ ಡೌಟ್ ಬಂದ್ರು ನಾನು ನಿಮ್ಗೆ ಸೊಲ್ಯೂಷನ್ಸ್ ಕೊಡ್ತೀನಿ. ಸೊ ಅದಕ್ಕೆ ಪರ್ಸನಲ್ ಗೈಡೆನ್ಸ್ ಅಥವಾ ಪೇಯ್ಡ್ ಗೈಡೆನ್ಸ್ ಅಂತ ಕರಿತೀನಿ. ಇಸ್ಲಿ ಪೇಯ್ಡ್ ಗೈಡೆನ್ಸ್ ಅಂತ ಕರಿತೀನಿ, ನೋ ಇಶ್ಯೂ. ಸೊ ಇಂಟ್ರೆಸ್ಟ್ ಯಾರನ್ನ ಇದ್ರೆ ನೀವು ಎಲ್ಲ ಸೇರ್ಕೊಳ್ಳಿ, ಡಸಂಟ್ ಮ್ಯಾಟರ್. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಪಿಂಗ್ ಮೀ, ಅದರ್ವೈಸ್ ಫಾಲೋ ದ ಯೂಟ್ಯೂಬ್ ಕಂಟೆಂಟ್ಸ್. ಇಲ್ಲೇ ಫಾಲೋ ಅಪ್ ಮಾಡ್ಕೊಂಡೋಗಿ ಸಿಗುತ್ತೆ. ಕೆಲವರು ಸಪೋರ್ಟ್ ಬೇಕಾಗುತ್ತೆ, ಅಂತವ್ರು ನಾನು ಹೇಳ್ತಾ ಇದೀನಿ. ಎಲ್ಲರೂ ಸೇರ್ಕೊಬೇಕು ಅಂತಿಲ್ಲ, ಡಿಪೆಂಡ್ಸ್, ನಿಮಗ್ ಬಿಟ್ಟಿದ್ದು. ಇಲ್ಲ ಸರ್ ನಮ್ಗೆ ಸಪೋರ್ಟ್ ಬೇಕು, ನನಗೆ ಒಂದು ಇಲಿಸ್ಟ್ರೇಷನ್ಸ್ ಬೇಕು ಅಂತ, ಇಲ್ಲ ND ಅಕಾಡೆಮಿಕ್ ಕೋರ್ಸ್ ಬಂದು ಜಾಯ್ನ್ ಆಗಿ ಕಂಪ್ಲೀಟ್ ಪರ್ಸನಲ್ ಗೈಡೆನ್ಸ್ ಫ್ರೀ ಇರುತ್ತೆ. ರೆಕಾರ್ಡ್ ಕ್ಲಾಸ್ ತಗೊಂಡ್ರು ಇರುತ್ತೆ, ಲೈವ್ ಕೋಚಿಂಗು ಇರುತ್ತೆ. ಇಲ್ಲ LMR PPTಗೂ ಇರಲ್ಲ, LMR PPT ಇರಲ್ಲ, ಪೇಯ್ಡ್ ಗೈಡೆನ್ಸ್ ಇರುತ್ತೆ. ಓಕೆ, LMR PPT ಓನ್ಲಿ ದ ಕೋರ್ಸ್. ಇಲ್ಲ ನೋಡಿ, ಡಿಸೈಡ್ ಮಾಡಿ ಯಾವ್ದು ತಗೊಂತೀರಾ ಅಂತ. ಇಟ್ಸ್ ಅಪ್ ಟು ಯು. ಜಸ್ಟ್ ಗೋ ಥ್ರೂ ದ ವಿಡಿಯೋ ಇನ್ ಡೀಟೇಲ್, ಅವಾಗ ಅರ್ಥ ಆಗುತ್ತೆ ನಿಮಗೆ. ಅವಾಗ ಈ ಕಂಟೆಂಟ್ಸ್ ಏನಿದೆ ಎಲ್ಲ ಈಸಿ ಆಕ್ಸೆಬಿಲಿಟಿ ಆಗ್ತಾ ಹೋಗುತ್ತೆ. ನೋಡಿ, ಇವಾಗ RK ಹೇಳಿದೆ, HK ಹೇಳ್ತೀನಿ. HK ಒಂದು ಸೀಟ್ ಬರುತ್ತೆ, ಸೇಮ್ ಸಿವಿಲ್ ಇಂಜಿನಿಯರಿಂಗ್, BVBS ಸಂಘ ಕಾಲೇಜಲ್ಲಿ, ಇಂಜಿನಿಯರಿಂಗ್ ಕಾಲೇಜಲ್ಲಿ ನೋಡಿ, CE. ಓಕೆ, ನೋಡಿ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ HK ಅಲ್ಲಿ ನೋಡಿ 3 ಬ್ರಾಂಚ್ ಇರೋದು, ಸಿವಿಲ್ಗಿದೆ, ಮತ್ತೆ ಮೆಕ್ಯಾನಿಕಲ್ಗಿದೆ, ಮತ್ತೆ CS ಗಿದೆ. ಸೊ ಅದಕ್ಕೆ ಇಲ್ಲಿ 3 ಬ್ರಾಂಚ್ ಬರೋದು, CS, ಮೆಕ್ಯಾನಿಕಲ್, ಸಿವಿಲ್, 3 ಬ್ರಾಂಚ್ಗೆ. ಎಷ್ಟು ಸೀಟ್ಸ್ ಇದೆ, 1 ಸೀಟ್ಸ್ ಇದೆ. ನೋಡಿ 1 ಸೀಟ್ಸ್ ಬಂದಿದೆ ನಮ್ಗೆ ಇಲ್ಲಿ, 1. ಇವಾಗ ಸಿವಿಲ್ಗೆ ಹೈದರಾಬಾದ್ ಕರ್ನಾಟಕ ಅವರಿಗೆ 1 ಸೀಟ್ ಬರುತ್ತೆ. ಅದು ಯಾರಿಗೆ ಬರುತ್ತೆ ಅಂತಂದ್ರೆ ನೋಡಿ, ಇಲ್ಲಿ ಬರುತ್ತೆ. ಇಲ್ಲಿ ಪರ್ಟಿಕ್ಯುಲರ್ಲಿ ಯಾರಿದು, ಇಫ್ ಯು ಕ್ಯಾನ್ ಟೇಕ್, ಐ ಥಿಂಕ್ ಜನರಲ್ ಮೆರಿಟ್ ಅವ್ರಿಗೆ ಬರುತ್ತೆ. ಓಕೆ, ಜನರಲ್ ಮೆರಿಟ್. ಓಕೆ, ಇವು 3 ಅಂದ್ರೆ 1A 2A 2B 3A ಬರುತ್ತೆ, ಒಂದು 3A ಬರುತ್ತೆ. ಮತ್ತೆ ಇಲ್ಲಿ ಐ ಥಿಂಕ್ SCR ಬರುತ್ತೆ. ಓಕೆ, SCR ಬರುತ್ತೆ. ಓಕೆ, ಇದು GM ಬರುತ್ತೆ, ಐ ಥಿಂಕ್ GM ಬರುತ್ತೆ. ಸೊ ಈ ತರ GMR ಅಂತೀನಿ, GMR ಅನ್ಕೊಂತೀನಿ. ಓಕೆ, ಈ ತರ ಬರುತ್ತೆ ನಿಮ್ಗೆ ಇಲ್ಲಿ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಡಿವೈಡ್. ಓಕೆ, 1 ಸೀಟ್ ಈ ತರ ಬರುತ್ತೆ, ಕ್ಯಾಲ್ಕುಲೇಟ್ ಮಾಡ್ಕೊಬಹುದು. ಅದೇ ತರ ನಿಮಗೆ ಸ್ಪೆಷಲ್ ಕ್ಯಾಟಗರಿ ಅಂತ ಹೇಳಿದ್ರೆ, PH1 ಸ್ಪೆಷಲ್ ಕ್ಯಾಟಗರಿ ಅಂದ್ರೆ ಇವೆರಡು ಸೀಟು ಇಲ್ಲಿದೆಯಲ್ಲ, ಇವೆರಡು ಸೀಟು. ಓಕೆ, ಫಾರ್ ಎಕ್ಸಾಂಪಲ್ ಸಿವಿಲ್ ಇಂಜಿನಿಯರಿಂಗ್ ತಗೊಂಡ್ರೆ, ಟೋಟಲ್ ತಗೊಂಡ್ರೆ ನಿಮ್ಗೆ ಇಲ್ಲಿ ನೋಡಿ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಈ ಕಾಲೇಜ್ಗೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಸಿವಿಲ್ಗೆ ಒಂದಿದೆ, ಮೆಕ್ಯಾನಿಕಲ್ಗೆ ಒಂದಿದೆ, ಮತ್ತೆ ಮೆಕ್ಯಾನಿಕಲ್ 2 ಇದೆ. ಆಕ್ಚುಲಿ ಮೆಕ್ಯಾನಿಕಲ್ 2 ಇದೆ. ನೋಡಿ, ಮೆಕ್ಯಾನಿಕಲ್ ಸೇಮ್ ಸ್ಪೆಷಲ್ ಕ್ಯಾಟಗರಿ E031. ಓಕೆ, 31 ಬಸವೇಶ್ವರ, BEC ಇಲ್ಲಿದೆ ನೋಡಿ, BVV ಇದು. ಸೊ ಬಾಗಲಕೋಟಲ್ಲಿ 2 ಬರುತ್ತೆ, ಮೆಕ್ಯಾನಿಕಲ್ 2, ಸಿವಿಲ್ಗೆ 1. ಓಕೆ, ಆ ತರ. ಸೊ ಅದು ಯಾರಿಗೆ ಬಂದಿದೆ, NCC ಅವ್ರಿಗೆ 1 ಸೀಟ್ ಬಂದಿದೆ, ಮತ್ತೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ 1 ಸೀಟ್ ನೋಡಿ ಮೆನ್ಷನ್ ಆಗಿದೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ 1 ಸೀಟು. ಅದು ಬಿಟ್ರೆ ಸ್ಪೆಷಲ್ ಕ್ಯಾಟಗರಿ ರಿಮೈನಿಂಗ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಬಿಟ್ಟು ರಿಮೈನಿಂಗ್ ಎಲ್ಲ, ಅಂದ್ರೆ ಇಲ್ಲಿ ಏನ್ ಮೆನ್ಷನ್ ಮಾಡಿದೀನಿ ಇವೆಲ್ಲ ಹೈದರಾಬಾದ್ ಕರ್ನಾಟಕ ಬರಲ್ಲ. ಫಿಸಿಕಲಿ ಹ್ಯಾಂಡಿಕ್ಯಾಪ್ ಬಿಟ್ಟು ರಿಮೈನಿಂಗ್ 2 ಬರಲ್ಲ, ರಿಮೈನಿಂಗ್ ಎಲ್ಲಾ ಕೋಟಾವರೆಗೂ ಬರುತ್ತೆ. ಅಂದ್ರೆ ಅವ್ರಿಗೆ ಎಲ್ದ್ರಲ್ಲಿ ಯಾವ್ದು ಅಂತಂದ್ರೆ ಸ್ಪೆಸಿಫಿಕ್ ಆಗಲಿ NCC ಅವ್ರು ಕೊಟ್ಟಿದ್ದಾರೆ, ಆಮೇಲೆ ಇಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ 2 ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಅನಲೈಸೇಷನ್ ಯು ಶುಡ್ ಡೂ. ಇದು ಗೊತ್ತಾದಾಗ ಎಕ್ಸಾಕ್ಟ್ಲಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಇವೆಲ್ಲ ಗೊತ್ತಾಗ್ಬೇಕು ಅಂತಂದ್ರೆ ND ಅಕಾಡೆಮಿದು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ಅಫಿಷಿಯಲ್ ವಾಟ್ಸ್ಆಪ್ ಚಾನಲ್ ಇದೆ, ಅಫಿಷಿಯಲ್ ವಾಟ್ಸ್ಆಪ್ ಗ್ರೂಪ್ ಇದೆ. ಅಲ್ಲಿ ಜಾಯ್ನ್ ಆಗಿ ಎಲ್ಲಾ ಲಿಂಕ್ಸ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಸೊ ND ಅಕಾಡೆಮಿ ಕಡೆಯಿಂದ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ದೀನಿ, ND ಅಕಾಡೆಮಿ netlify.app ಅನ್ಬಿಟ್ಟು. ಇನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅಲ್ಲಿ DCT ರ್ಯಾಂಕ್ ಕ್ಯಾಲ್ಕುಲೇಟರ್ ಎಲ್ಲ ಬರುತ್ತೆ. ಈ ವೆಬ್ಸೈಟ್ ಅಡ್ರೆಸ್ ಕಾಣಿಸ್ತಾ ಇದೆಯಲ್ಲ, ಅದು ಎಂಟ್ರಿ ಮಾಡ್ರಿ,
ಆಟೋಮೆಟಿಕಲಿ ಬರುತ್ತೆ. ಲಿಂಕ್ ಕೆಳಗಡೆ ಇಟ್ಟಿರ್ತೀನಿ, ಚೆಕ್ ಮಾಡ್ಕೊಡಿ. ಸೊ ಆಲ್ ದ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್, ಯಾವ ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಇಂಡಿಯಾ ಅಕಾಡೆಮಿ ಜಾಯ್ನ್ ಆಗಕ್ಕೆ ಇಂಟ್ರೆಸ್ಟ್ ಇದ್ರೆ ಯು ಕ್ಯಾನ್ ಜಾಯ್ನ್ ಎನಿ ಟೈಮ್. ಪರ್ಸನಲ್ ಗೈಡೆನ್ಸ್ ಬೇಕು ಅಂದ್ರೆ ಯು ಕ್ಯಾನ್ ಜಾಯ್ನ್ ಫಾರ್ ಪರ್ಸನಲ್ ಗೈಡೆನ್ಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸೊ ಇಂಡಿಯಾ ಅಕಾಡೆಮಿ ಸಪೋರ್ಟ್ ಮಾಡ್ತಾ ಇರ್ರಿ. ಉಮೇಶ್ ಸೈನಿಂಗ್ ಆಫ್ ಫ್ರಮ್ ಇಂಡಿಯಾ ಅಕಾಡೆಮಿ.